ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 29. ಇವತ್ತು ನಮ್ಮ ತೋಟದಲ್ಲಿ ಚಿಗುರು ತೆಗಿಯೋಕಿತ್ತು. ಚಿಗುರು ತೆಗ್ಸೋಣ ಅಂದರೆ ಜನಗಳು ಬಂದಿರಲಿಲ್ಲ. ಯಾಕಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮೂರಲ್ಲಿ ಸಂತೆ, ಹಾಗಾಗಿ ಎಲ್ಲ ಸಂತೆಗೆ ಹೋಗಬೇಕು ಅಂತ ಬಂದಿಲ್ಲ. ನಾವು ಕೂಡ ಮನೆಯಲ್ಲೇ ಇದ್ವಲ್ಲ, ಮತ್ತು ಬೇರೆ ಏನೇ ಕೆಲಸ ಇರಲಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ರ ಸಣ್ಣ ಗಿಡ ಹಾಕಿದ್ವಿ ಸ್ವಲ್ಪ. ಆ ಸಣ್ಣ ಗಿಡಗಳು ಎಲ್ಲ ಗೂಟಗಳೆಲ್ಲ ಹಳೇವಾಗಿದ್ದು, 1 ವರ್ಷ ಇದ್ದಾಗ ಹಾಕಿದ್ದು. ಈಗ ಗಿಡಗಳು ಬಂದು 2 ವರ್ಷ ಆಗೋಗಿದೆ. ಹಾಗಾಗಿ ಈ ಗಿಡಗಳು ಈಗ ಗಾಳಿಗೆ ಮಳೆಗೆಲ್ಲ ಅಳ್ಳಾಡಿ ಲೂಸಾಗಿ ಬೇರೆ ಎಲ್ಲ ಇದಾಗಿ ಸತ್ತೋಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಗೂಟ ಎಲ್ಲ ಕೊಟ್ಬಿಟ್ಟು ಗಿಡಗಳನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ನಾವು ಗೂಟ ಕಟ್ಟುತ್ತೀವಿ, ಅದು ಯಾವ ಥರ ಕಟ್ಟೋದು, ಅದು ಕಟ್ಟಿದ್ರೆ ಏನು ಉಪಯೋಗ ಅನ್ನೋದನ್ನೆಲ್ಲ ವೀಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ವೀಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾವು ಇದು ಮನೆ ಹತ್ರ ಹಾಕಿದ್ದೀವಿ. ಈ ಸ್ವಲ್ಪ ಜಾಗದಲ್ಲಿ ಏನಿಲ್ಲ ಅಂದರೆ ಒಂದು 60-70 ಗಿಡಗಳಿದೆ. ಹಾಗಾಗಿ ಈ ಗಿಡಗಳಿಗೆ ಗೂಟ ಎಲ್ಲ ಬೇಕಲ್ಲ. ನೋಡಿ, ಇಲ್ಲೊಂದು 2-3 ಅಡಿ ಗೂಟಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿ ವರ್ಷ ದೊಡ್ಡ ಆಗ್ತಾ ಇರುತ್ತೆ. ಹಾಗಾಗಿ 1 ವರ್ಷ ತನಕನಾರು ಬರಬೇಕಲ್ಲ, ಅದಕ್ಕೆ. ಮತ್ತಿದ್ರಲ್ಲಿ ನಾವು ಆಳ್ವಣ ಗೂಟಗಳನ್ನೇ ರೆಡಿ ಮಾಡಿದ್ದೀವಿ. ಯಾಕಂದರೆ ಆಳ್ವಣ ಗೂಟಗಳು ಒಡೆದ್ರೆ ನೆಟ್ಟಿದ್ರೆ ಗಿಡದ ಬೆಟ್ಟಿಗೆ ಚಿಗುರುತ್ತೆ ಹೊರತು ಕರ್ಗೋಗೋದಿಲ್ಲ, ಮತ್ತು ಗಾಳಿಗೆಲ್ಲ ಮುರಿದೋಗೋದಿಲ್ಲ. ನೀವು ಆದರೆ ಸ್ವಲ್ಪ ಲೈಫ್ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಗಿಡಗಳಿಗೆ ಗಟ್ಟಿಯಾಗಿ ಅಂತ ಹೇಳ್ಬಿಟ್ಟು ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದಾದ ನಂತರ ಬನ್ನಿ, ನಾವು ಇವಾಗ ಯಾವ ಥರ ಕಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಇದೇ ಥರ ನಾವು ಪ್ರತಿ ಒಂದು ಗಿಡಕ್ಕೂ ಕೂಡ ಕಟ್ಟಿದ್ದೀವಿ. ನೋಡಿ, ನೀವು ನೋಡ್ಬೋದು, ಇಲ್ಲಿ 8 ಥರ ದಾರ ಕಟ್ಟಿದ್ದೀವಿ. ಗಿಡಕ್ಕೊಂದು ರೌಂಡ್ ಇದೆ, ಕೋಲಿಗೂ ಒಂದು ರೌಂಡ್ ಬಂದಿದೆ. ಇವಾಗ ಏನಾಗುತ್ತೆ ಅಂದರೆ ಗಿಡಗಳಿಗಾಗಲಿ ಕೋಲಿಗಾಗಲಿ ಯಾವುದಕ್ಕೂ ಕೂಡ ತಾಗೋದಿಲ್ಲ, ಮತ್ತು ಗಾಳಿಗೆ ಅಳ್ಳಾಡೋದು ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ನೋಡಿ, ನಾವು ಈ ಥರ ಮಾಡಿದ್ವಿ. ಮತ್ತು ಗಿಡಗಳಿಗೆ ಕಟ್ಟಬೇಕಾದ್ರೆ ಮತ್ತು ಕೋಲ್ಗೂ ಕೂಡ ಈ ಥರ ಗೂಟಗಳಿಗೆ ಕಟ್ಟಬೇಕಾದ್ರೆ ಆದಷ್ಟು ನಾವು ತೀರಾ ಎಳೆದ್ಬಿಟ್ಟು ಗಿಡಗಳನ್ನ ಎಳೆದ್ಬಿಟ್ಟು ಕೋಲಿಗೆ ಕಟ್ಟಬಾರ್ದು. ಸ್ವಲ್ಪ ಫ್ರೀ ಆಗಿರೋಕ್ಕೆ ಬಿಡಬೇಕು. ತೀರಾ ಎಳೆದ್ಬಿಟ್ಟು ಕಟ್ಟಿದ್ರೆ ಏನಾಗುತ್ತೆ ಅಂದರೆ, ಈಗ ಗಿಡ ಆ ಕಡೆ ಸೈಡಿಗಾರ ಬಗ್ಗಿರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಎಳೆದ್ಬಿಟ್ಟು ಕಟ್ಟಿದಾಗ ಗಿಡದ ಬಡ್ಡೆ ಇದೆಯಲ್ಲ ನೋಡಿ, ಬಡ್ಡೆ ಇಲ್ಲಿ ಲೂಸ್ ಆಗುತ್ತೆ ಮಣ್ಣು, ಮತ್ತು ಇಲ್ಲಿ ಗ್ಯಾಪ್ ಆಗುತ್ತೆ, ಮತ್ತು ಗಿಡನೂ ಕೂಡ ಲೂಸ್ ಆಗುತ್ತೆ. ಆವಾಗ ನಾವು ಕಟ್ಟಿದ್ರೂ ಕೂಡ ವೇಸ್ಟು. ಮತ್ತು ಗಾಳಿ ಯಾವುದಾದ್ರೂ ಬಂದರೆ ಗಿಡಗಳು ಶೇಕ್ ಆಗೋಕ್ಕೆ ಶುರು ಆಗುತ್ತೆ, ರೌಂಡ್ ಹೊಡೆಯೋಕ್ಕೆ ಶುರು ಆಗುತ್ತೆ. ಮತ್ತು ಶೇಕ್ ಆದಾಗ ನೀರು ಹೋಗೋದಾಗಲಿ ಏನಾದರೂ ಆಗಿ ಗಿಡಗಳು ಸತ್ತೋಗುತ್ತೆ. ಹಾಗಾಗಿ ನಾವು ಇದನ್ನು ಹೇಗಿರುತ್ತೋ ಹಾಗೆ ಒಂದು ಸಾಧಾರಣ ಕಟ್ಟಬೇಕು. ತೀರಾ ಎಳ್ದು ಮಾಡಿ ಎಲ್ಲ ಕಟ್ಟೋಕ್ಕೆ ಹೋಗಬಾರ್ದು. ವಿಡಿಯೋ ನೋಡ್ತಿರೋ ನೀವು ಯಾರಾದರೂ ಈ ಥರ ಗಿಡಗಳನ್ನ ಬೆಳೆದಿದ್ದರೆ ನೀವು ಕೂಡ ಈ ಥರ ಮಾಡಿ ನೋಡಿ. ನಾವು ಈ 2 ವರ್ಷದ ಗಿಡದಲ್ಲಿ ಯಾವ ಥರ ಫಸಲು ಕೂಡ ಇದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಇದಕ್ಕೆ ಒಳ್ಳೊಳ್ಳೆ ಔಷಧಿ ಆಗಲಿ ಗೊಬ್ಬರ ಆಗಲಿ ಹಾಕ್ತೀವಿ. ಇದೇ ಥರ ನೀವು ನಿಮ್ಮನೆ ಗಿಡಗಳು ಕೂಡ ಈ ಥರ ಬಂದಿಲ್ಲ ಅಂದರೆ, ನಿಮಗೂ ಯಾವ್ದಾರ ಈ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ, ನಾವು ಏನು ಮಾಡ್ತೀವಿ ಗಿಡಗಳಿಗೆ ತೋಟದಲ್ಲಿ ಏನಾದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ, ನಮ್ಮ ಚಾನಲ್ನ ಮರೀದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ಆಗಿರೋ ವೀಡಿಯೋಗಳು ನಿಮಗೂ ಕೂಡ ಸಿಗುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಡೇ 29 ಗಿಡಗಳನ್ನ ಕಟ್ಟಿದ್ವಿ. ಇವತ್ತು ಬಂದು ಡೇ 30. ಇವತ್ತು ನಮ್ಮ ತೋಟಕ್ಕೆ ಜನಗಳು ಬಂದಿದ್ದಾರೆ, ಯಾಕಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ. ಹಾಗಾಗಿ ನೋಡಿ, ಇವತ್ತು ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲ ಕರ್ಕೊಂಡು ಜನಗಳನ್ನ ಚಿಗುರು ಕೂಡ ತೆಗೆಸ್ತಾ ಇದ್ದಾರೆ ತೋಟದಲ್ಲಿ, ಮತ್ತು ತರಗು ಬಿದ್ದಿರೋದನ್ನೆಲ್ಲ ಕೂಡ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ, ಮತ್ತು ನನಗೆ ಈ ಕೆಲಸಗಳಷ್ಟು ಬರೋದಿಲ್ಲ, ಚಿಗುರು ತೆಗೆಸೋದೆಲ್ಲ. ಹಾಗಾಗಿ ಅವರೇ ನೋಡ್ಕೋತಾರೆ, ಅಪ್ಪಾಜಿ ಮತ್ತು ಅಮ್ಮ. ನಾನು ಮತ್ತು ಇನ್ನೂ ಸ್ವಲ್ಪ ಬೇರೆ ಕೆಲಸಗಳುಂಟು, ಆ ಕಡೆ ಸ್ವಲ್ಪ ಹೋಗ್ತಾ ಇದ್ದೀನಿ. ಹಾಗಾಗಿ ಚಿಗುರು ತೆಗಿಯೋದು ಅವ್ರ ಪಾಡಿಗೆ ಅವ್ರು ತೆಗಿಲಿ. ಬನ್ನಿ, ನನ್ನ ಕೆಲಸ ಏನಿದೆ ಅನ್ನೋದನ್ನ ತೋರಿಸ್ತೀನಿ. ಈಗ ಅವ್ರ ಪಾಡಿಗೆ ಅವ್ರು ಚಿಗುರು ತೆಗಿತಿದ್ದಾರೆ. ಇವಾಗ ನನಗೆ ಬಂದು ಇರೋ ಕೆಲಸ ಏನಂದರೆ, ಈ ಮಳೆಗೆ ಮರಗಳು ಗಾಳಿಗೆಲ್ಲ ಮುರ್ಕೊಂಡು ಬಿದ್ದುಬಿಟ್ಟಿದ್ವು. ಅವನ್ನೆಲ್ಲ ಕಡಿದ್ಬಿಟ್ಟು ಸವರ್ ಹಾಕಿದ್ವಿ. ನೋಡಿ, ಆ ಸೌದೆಗಳೆಲ್ಲ ನಮ್ಮ ತೋಟದಲ್ಲಿತ್ತು. ಈಗ ನೆಕ್ಸ್ಟು ಹಳ ಓಡಿಸ್ಬೇಕಲ್ಲ. ಹಳ ಓಡ್ಸೋಕ್ಕೆ ಬಂದಾಗ ಈ ಸೌದೆಗಳು ಎಲ್ಲ ಅಡ್ಡಡ್ಡ ಸಿಗುತ್ತೆ. ಹಳ ಹೊಡಿಯೋಕ್ಕೆ ತೀರಾ ಚೆನ್ನಾಗಾಗಲ್ಲ, ಹಿಂಸೆ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲ ಮನೆ ತಕ್ಕೆ ಒತ್ತಾಕೋಣ ಅಂತ ಹೇಳ್ಬಿಟ್ಟು ಈಗ ಗೋಣಿಗೆ ಜೋಡಿಸ್ಕೊಂಡಿದ್ದೀನಿ. ಅದಾದ ನಂತರ ನಾನು ಈ ಗೋಣಿಗೆ ಜೋಡಿಸ್ಕೊಂಡು ಎಲ್ಲ ಒತ್ಕೊಬಂದು ನಮ್ಮ ಮನೆ ಹತ್ರ ಹಾಕಿದೆ. ನೋಡಿ, ಯಾವ ಥರ ನಿಮ್ಮ ಮರಗಳು ಸೀಳ್ಕೊಂಡು ಮುರ್ಕೊಂಡಿದ್ದು ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ನೋಡ್ಬೋದು ನೀವು. ನೋಡಿ, ಈ ಥರ ದೊಡ್ಡ ಮರಗಳೆಲ್ಲ ಇದ್ದಾವೆಲ್ಲ ಹೈಟಿಂದ ಬೀಳ್ತಾವಲ್ಲ ಮುರ್ಕೊಂಡು, ಗಿಡಗಳಿಗೂ ಕೂಡ ಎಫೆಕ್ಟು. ನೀವು ಕೂಡ ನಿಮ್ಮ ತೋಟದಲ್ಲಿ ಯಾವ್ದಾದ್ರು ಈ ಥರ ಮುರ್ಕೊಂಡು ಬೀಳೋಂಥ ಮರಗಳು ಯಾವುದಾದ್ರು ಇದ್ದರೆ ಅದನ್ನು ಈಗ ಬೇಡ, ಕಾಫಿ ಎಲ್ಲ ಕುಯ್ದಾದ್ಮೇಲೆ ಕಟ್ ಮಾಡಿಸ್ಬಿಟ್ಟು ಕೊಟ್ಬಿಡಿ, ಇಟ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಇದೇ ಥರ ಬಿಟ್ಕೊಬಿಟ್ರೆ ಈ ವರ್ಷ ಬಿದ್ದಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಬಿದ್ದುಬಿಡುತ್ತೆ, ಒಣಗಿರೋ ಮರಗಳಾಗಲಿ ಯಾವೇ ಆಗಲಿ ಅಂತ ಹೇಳ್ತಾ
ನನ್ನ ಕೂಡ ಕೆಲಸ ಕೂಡ ಮುಗೀತು ಇವತ್ತಿಗೆ. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಅಕೌಂಟ್ನ ಇನ್ನೂ ಯಾರು ಫಾಲೋ ಮಾಡಿಲ್ವೋ ಫಾಲೋ ಮಾಡಿ, ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.